ರಾಜ್ಯದಿಂದ ಕೇಂದ್ರ ರಾಜಕಾರಣಕ್ಕೆ ಶಿಫ್ಟ್ ಆಗ್ತಾರಾ ದಳಪತಿ? ಮೋದಿ ಸಂಪುಟ ಸೇರ್ತಾರಾ ಮಾಜಿ ಸಿಎಂ ಕುಮಾರಸ್ವಾಮಿ? ಇಂಥದ್ದೊಂದು ಪ್ರಶ್ನೆ ಅನೇಕ ದಿನಗಳಿಂದ ಓಡಾಡ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ ಎನ್ನುವ ವಿಚಾರ ಇದೆಯಲ್ಲ, ಅದು ಸಾಕಷ್ಟು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಬೆಳವಣಿಗೆಗಳು ನಡೀತಾ ಇದೆ. ಕೇಂದ್ರ ಸಂಪುಟ ವಿಸ್ತರಣೆ ವೇಳೆ ಕುಮಾರಸ್ವಾಮಿಗೆ ಒಲಿಯುತ್ತಾ ಅದೃಷ್ಟ. ಸಂಕ್ರಾಂತಿ ಬಳಿಕ ಕೇಂದ್ರ ಸಚಿವ ಸಂಪುಟ ವಿಸ್ತರಣೆ ಸಾಧ್ಯತೆ ಇದೆ. ಖಾಲಿ ಇರುವಂಥ 5 ಸಚಿವ ಸ್ಥಾನಗಳ ಭರ್ತಿ ಮಾಡ್ತಾರೆ ಪ್ರಧಾನಿ. NDA ಮೈತ್ರಿಕೂಟದ ಭಾಗವಾಗಿದೆ ಈಗ ಆಲ್ರೆಡಿ JDS. ಹೀಗಾಗಿ JDSನಿಂದ ಕುಮಾರಸ್ವಾಮಿಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಕೃಷಿ ರೈತ ಕಲ್ಯಾಣ ಖಾತೆಯ ಕುಮಾರಸ್ವಾಮಿಗೆ ನೀಡುವಂಥ ಸಾಧ್ಯತೆ ಇದೆ. ನರೇಂದ್ರ ಸಿಂಗ್ ತೋಮರ್ ಅವರಿಂದ ಖಾಲಿಯಾಗಿರುವಂಥ ಖಾತೆ ಅದು. ಹಿಂದೆ ನಯವಾಗಿ ಬಿಜೆಪಿ ವರಿಷ್ಠರ ಬೇಡಿಕೆಯನ್ನ ತಿರಸ್ಕರಿಸಿದ್ರು ಕುಮಾರಸ್ವಾಮಿ. ಈಗ ಎಚ್.ಡಿ. ಕುಮಾರಸ್ವಾಮಿಗೆ ಮಣೆ ಹಾಕಿ ರಾಜ್ಯದಲ್ಲಿ ಸೀಟು ಹೆಚ್ಚು ಮಾಡಿಕೊಳ್ಳಕ್ಕೆ, ಗೆಲ್ಲೋದಕ್ಕೆ ಮೋದಿ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ನೋಡಿದ್ದಾದ್ರೆ ಈಗ ಹಾಲಿ ಕುಮಾರಸ್ವಾಮಿ ಅವರು ಶಾಸಕರಾಗಿದ್ದಾರೆ. ಕುಮಾರಸ್ವಾಮಿ ಅವರು ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಾಜಿ CM ಆಗಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿದ್ದಾರೆ. ಮುಂಬರುವ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಹಾಗೇನಾದರೂ ಕೇಂದ್ರ ಸಚಿವ ಸಂಪುಟ ವಿಸ್ತರಣೆ ಮಾಡೋದಾದರೆ JDSನಿಂದಿರುವಂಥ ಏಕೈಕ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಅವಕಾಶವನ್ನು ಕೊಡುವ ಸಾಧ್ಯತೆ ಇತ್ತು. ಕುಮಾರಸ್ವಾಮಿ ಅವರನ್ನು ಈಗ ಕೇಂದ್ರ ಮಂತ್ರಿಮಂಡಲದಲ್ಲಿ ಸೇರ್ಪಡೆ ಮಾಡಿಕೊಂಡಿದ್ದೇ ಆದರೆ ಅವರಿಗೆ ಅಗೇನ್ ರಾಜ್ಯಸಭೆಗೆ ನೇಮಕ ಮಾಡಿಕೊಳ್ಬೇಕಾಗತ್ತೆ, ಅಥವಾ 6 ತಿಂಗಳೊಳಗಾಗಿ ಚುನಾವಣೆಯನ್ನು ಎದುರಿಸಿ ಸಂಸದ ಆಗಬೇಕಾಗುತ್ತೆ. ಮೋಸ್ಟ್ಲಿ 6 ತಿಂಗಳೊಳಗಾಗಿ ಹೇಗೋ ಚುನಾವಣೆ ನಡೆಯುತ್ತೆ. ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ. ಹೀಗಾಗಿ ಹೆಂಗೋ ಇದನ್ನು ಮ್ಯಾನೇಜ್ ಮಾಡ್ಬೋದು ಅನ್ನೋ ರಾಜಕೀಯ ಲೆಕ್ಕಾಚಾರ ಇಟ್ಕೊಂಡಂಗೆ ಕಾಣಿಸ್ತಾ ಇದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರ ಬದಲಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸ್ಥಾನ ಕೊಡ್ತಾರೆ ಎನ್ನುವ ಚರ್ಚೆ ಆಗ್ತಾ ಇದೆ. ಇದೆಲ್ಲವೂ ಕೂಡ ಅಂತಿಮವಾಗಿದೆ, ನಿರ್ಧಾರ ತೆಗೆದುಕೊಂಡಾಗಿದೆ ಅಂತಲ್ಲ, ಬಟ್ ಈ ರೀತಿಯ ಚರ್ಚೆಗಳು ನಡೀತಾ ಇದ್ದಾವೆ. ಇತ್ತೀಚಿನ ಚಲನವಲನಗಳನ್ನು ಗಮನಿಸಿದರೆ ಕುಮಾರಸ್ವಾಮಿ ಅವರು ಕೇಂದ್ರ ರಾಜಕಾರಣಕ್ಕೆ ಹೋಗುವ ಬೆಳವಣಿಗೆಗಳು, ಲಕ್ಷಣಗಳು, ಅವರ ನಡವಳಿಕೆಗಳು ಗೋಚರಿಸ್ತಾ ಇದ್ದಾವೆ. ಸೊ ಹೀಗಾಗಿ ಅವರೆಲ್ಲಿಯೂ ಕೂಡ ನಾನು ಕೇಂದ್ರ ರಾಜಕಾರಣಕ್ಕೆ ಹೋಗ್ತೇನೆ, ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತೇನೆ ಅಂತ ಇಲ್ಲಿವರೆಗೂ ಗುಟ್ಟನ್ನು ಬಿಟ್ಟುಕೊಟ್ಟಿಲ್ಲ. ಬಟ್ ಅವರ ರಾಜಕೀಯ ವಲಯದಲ್ಲಿ ಈ ರೀತಿಯ ಚರ್ಚೆಗಳಂತೂ ಸಾಮಾನ್ಯವಾಗಿ ನಡೀತಾ ಇದೆ. NDA ಮೈತ್ರಿಕೂಟದ ಭಾಗವಾಗಿರುವಂಥ JDS ಬಿಜೆಪಿ ಜೊತೆಗೆ ಸಖ್ಯ ಬೆಳೆಸಿದೆ. ಇಲ್ಲಿವರೆಗೂ ಕೂಡ ರಾಜ್ಯದಲ್ಲಿ ಯಾವ್ಯಾವ ಕ್ಷೇತ್ರಗಳು ಯಾರ ಪಾಲಿಗೆ ಅನ್ನೋದನ್ನು ದೃಢಪಟ್ಟಿಲ್ಲ, ಅಂದರೆ ಇಲ್ಲಿವರೆಗೂ ಮಾತುಕತೆಯಲ್ಲಿ ಅಂತಿಮಗೊಳಿಸಿಲ್ಲ. ಇದೇ ತಿಂಗಳು 8ನೇ ತಾರೀಕು ಸಭೆಯನ್ನು ಕರೆದಿದ್ದಾರೆ, ಅಲ್ಲಿ ಚರ್ಚೆ ಆಗುತ್ತೆ. ಆದರೆ ಕೇಂದ್ರ ರಾಜಕಾರಣಕ್ಕೆ ಹೋಗೋ ಬಗ್ಗೆ ಮಾತ್ರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಸ್ಥಾನ ಕೊಡುವ ಬದಲಾಗಿ ಶಾಸಕ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸ್ಥಾನ ನೀಡ್ತಾ ಇದ್ದಾರೆ ಅಂದರೆ ಅನೇಕ ಲೆಕ್ಕಾಚಾರಗಳನ್ನು ಇಟ್ಕೊಂಡಿದ್ದಾರೆ ಅಂತ ಗೋಚರವಾಗುತ್ತೆ.